ಹಲೋ ಅಕ್ಕ, ನೀನು ಹೇಳ್ದಂಗೆ ಅದೇ ನಿನ್ನ ನಂಬರ್ ಕೊಟ್ಟು ಬಂದಲ್ಲಕ್ಕ. ನಾನೇ ನನ್ನ ಗಂಡನ ಬಗ್ಗೆ ತಿಳ್ಕೊಬೇಕು ಅಂತ ಹೇಳ್ಬಿಟ್ಟು ಬಂದೆ. ಓ ಯವ್ವ, ಬಂದ? ನನಗೆ ಗೊತ್ತಿತ್ತು ನೀನು ಗೊತ್ತೀಯ ಅಂತ ಹೇಳ್ಬಿಟ್ಟು. ನೋಡವ, ಇದು ಹಳ್ಳಿ, ನೀನೇನು ಭಯ ಪಡೋ ಅವಶ್ಯಕತೆ ಇಲ್ಲ. ನೀನು ಕರ್ಕೊಂಬಿಟ್ಟು ಬಂದಿದ್ಯಾ ತಾನೇ ಯಾರನ್ನಾದ್ರೂ? ಯಾರನ್ನ ಕರ್ಕೊಂಬಿಟ್ಟು ಬಾ, ನಮಗೆ ಏನು ಬೇಜಾರಿಲ್ಲ. ನಾವೇನು ಕೆಟ್ಟ ಕೆಲಸ ಮಾಡ್ತಿದ್ದೀವಿ? ಧೈರ್ಯವಾಗಿ ಬಾಯ್ಲಿ. ಊರ್ ತಕ್ಕ ಬಾ, ನಾನು ಸಿಗ್ತೀನಿ. ಹಂಗೆ ನನ್ನ ಫ್ರೆಂಡ್ ಅಂತ ಕರ್ಕೊಂಡು ಹೋಗ್ತೀನಿ. ಅವಳ ಹತ್ರ ನಿಂಗೆ ಎಲ್ಲ ವಿಷಯನೂ ಗೊತ್ತಾಯ್ತದೆ, ನಿಜ ಎಲ್ಲನೂ. ನೋಡಿ, ನಂಗೆ ಭಾಳ ಹೆದರಿಕೆ ಆಯ್ತೈತೆ. ಊರೊಳಗಡೆ ಹೆಂಗೋ ಬಸ್ ಇಳ್ಕೊಂಡು ಬಂದೆ ಇಲ್ಲಿ. ಈಗ ಊರು ಮುಂದಕ್ಕೆ ಹಂಗೆ ನಡ್ಕೊಂಬಿಟ್ಟು ಬರ್ಬೇಕಾ? ಟಾರ್ ರೋಡ್ ಐತಿ ಇಲ್ಲಿ. ಹೂ ಕಣವ, ಹಂಗೆ ನನಗೆ ಸೀದಾ ನಡ್ಕೊಂಡು ತಿರುಗಬೇಡ, ಒಂದೇ ರೋಡು ಬಂದ್ಬಿಡು. ಆಮೇಲೆ ಒಂದು ಮಣ್ಣು ರೋಡ್ ಸಿಗ್ತದಲ್ಲ, ಅಲ್ಲಿ ಬಲಗಡಿಗೆ ಬಾ. ಅಲ್ಲೇ ನೀನು ನಿಂತಿರ್ತೀನಿ ಬಾವ, ಹೆದರ್ಕೋಬೇಡ ಬಾ. ತಿರುಗಿ ಸಂಜೆ ಅಷ್ಟೊತ್ತಿಗೆ ನಾನು ಊರಿಗೆ ಹೋಗ್ಬೇಕು. ನಾನು ಯಾರಿಗೋ ಹೇಳ್ಬಿಟ್ಟು ಬಂದಿಲ್ಲ ಅಲ್ಲಿ. ಸಂಜೆ ಅಷ್ಟೊತ್ತಿಗೆ ನಾನು ಸರ್ನ ಊರಿಗೆ ಹೋಗ್ಬೇಕು. ಇಲ್ಲಾಂದ್ರೆ ನಮ್ಮ ಅಮ್ಮ ಗಾಬರಿ ಆಯ್ತದೆ, ಎಲ್ಲೋದ್ಲೋ ಏನು ಕತಿಯೋ ಅಂತ ಹೇಳ್ಬಿಟ್ಟು. ಸರಿನಾ? ನನಗ ಗೊತ್ತಾಯ್ತು ಬಂದಿರಿ ಅಲ್ಲಿಗೆ. ಸರಿ ಸರಿ ಕಣವ, ಬಾ ಬಾ. ನನ್ನ ಗಂಡನ ಬಗ್ಗೆ ತಿಳ್ಕೊಳಕ್ಕೆ ಇಲ್ಗಾನ ಬರೋದ್ರಾಗ ತಪ್ಪೇನೂ ಇಲ್ಲ. ನನ್ನ ಗಂಡ ನನಗೇನು ಕಮ್ಮಿ ಮಾಡಿಲ್ಲ, ಸಂದಾಗಿ ನೋಡ್ಕೊಂಡವನೇ ಎಲ್ಲ ಅವನೇ. ಆದ್ರೂ ಇನ್ನೊಂದು ವಿಷಯ ಏನಾರ ಇದ್ರೆ ತಿಳ್ಕೊಬೋದಲ್ಲ. ಬಿಡು ಹೋಗೋಣ. ಏನು ಕಮ್ಮ, ನನ್ನ ನಾದ್ನಿ ಗಂಡು ನಾವು ಜೊತೆಗಿರೋ ಪೋಟ ಗೀಟ ಎಲ್ಲ ಏನು ಕಳ್ಸು ಅಂತ ಕಳ್ಸ್ಕೊತಾ ಇದೆಯಾ? ಏನು ಮಾಟ ಗೀಟ ಮಾಡಿಸ್ತೀಯ ಏನು ಹೋಗ್ಬಿಟ್ಟು? ಹೇ, ನನಗೇನು ಅಂತ ಕರ್ಮ ಬಂದಿರೋದು? ಮಾಟ ಮಂತ್ರ ಮಾಡ್ಸಂತ ಕರ್ಮ ಬಂದಿರೋದು ನನಗೇನು? ಏ ಸುಮ್ಕಿರ. ನೀನು ನೋಡಿವಂತಿವಾಗ ನಿನ್ನ ನಾದಿನಿಯ ಗಂಡ ಎಷ್ಟು ಆಟ ಆಡ್ತಾನೆ ಅಂತ ಹೇಳ್ಬಿಟ್ಟು ನಿನಗೇನೇ ಗೊತ್ತಾಯ್ತದೆ. ಸಮಾಧಾನ ಮಾಡ್ಕ. ಈ ಪೊದ್ದಿ ಸುಮ್ಮನೆ ಕುಂತ್ಕೊತಾಳೆ ಅಂತ ಅನ್ಕೊಂಡ? ಸುಮ್ಮನೆ ಕುಂತ್ಕೊಳ್ಳೋ ಮಾತೇ ಇಲ್ಲ ನಾನಂತನೂ. ಏನಾರ ಒಂದೊಂದು ಕಂಡು ಹಿಡಿದು ಗೊತ್ತಲ್ಲ ಜಯಮ್ಮ, ಈಗ ಕರ್ಕೊಬಿಟ್ಟು ಬರ್ತಾವಳ ಅವಳನ್ನ. ನೀನೇ ನೋಡಿವಂತಿರು ಪೊದ್ದಿ. ಜಯಮ್ಮ ಕರ್ಕೊಂಡು ಬಂದ? ಬಾಬಾ ಬಾಬಾ ಕುದ್ಕ ಬಾ. ನೋಡಿ, ನಾನು ಕುಂತ್ಕೊಳ್ಳೋಕ್ಕೆ ಮಾತಾಡೋಕ್ಕೆ ಅದಕ್ಕೆಲ್ಲ ಟೈಮ್ ಇಲ್ಲ. ನಾನು ಮತ್ತೆ ಊರಿಗೆ ಹೋಗ್ಬೇಕು. ಅಲ್ಲಿ ನಮ್ಮಮ್ಮ ಕಾಯ್ತಾ ಇರ್ತಾರೆ. ನಾನೇನಾದ್ರು ಹೋಗ್ಲಿಲ್ಲ ಅಂದರೆ ಸುಮ್ಮನೆ ಗಾಬರಿಯಾಗಿ ಹೋಗ್ಬಿಡ್ತಾರೆ. ಅರ್ಜೆಂಟಾಗಿ ನಾನು ಹೋಗಲೇಬೇಕು ಊರಿಗೆ. ಅದೇನು ವಿಷಯ ಹೇಳ್ತೀನಿ ಅಂದ್ರಲ್ಲ, ದಯವಿಟ್ಟು ಕಾಯಿಸ್ಬೇಡ್ರಿ. ನಾನು ನನ್ನ ಗಂಡನ ಬಗ್ಗೆ ತಿಳ್ಕೊಬೇಕು ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟಿವ್ನಿ. ನೋಡಿ, ಬೇಗ ಬೇಗ ಅದು ಏನು ವಿಷಯನೋ ಹೇಳ್ಬಿಡಿ, ನಾನು ಹೊಂಟೋಯ್ತೀನಿ. ಪದಿ ಹೇಳ್ಬಿಟ್ಟು ಕಳ್ಸು. ಅವ್ಳಿಗೆ ಇಬ್ಬರು ಗಾಬರಿ ಆಗೋಗ್ಬಿಟ್ಟೈತೆ. ನಾವು ಏನಾರ ಮಾಡ್ಬಿಡ್ತೀವ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಭಾಳ ಗಾಬರಿ ಆಗೋಗ್ಬಿಟ್ಟೈತೆ. ನೋಡವ, ಹೆದರ್ಕೋಬೇಡ. ನಾನು ನೀನು ಸಂಸಾರ ಸರ್ ಮಾಡೋಕ್ಕೆ ಅಂತ ನಿನಗೆ ಕರೆದಿರೋದು. ನಾವೆಲ್ಲ ಸೇರ್ಕೊಂಡೆ ನೀನು ಸಂಸಾರ ಹಾಳು ಮಾಡೋಕ್ಕೆ ಅಂತಲ್ಲ. ಇಲ್ದಿರೋ ಪಲ್ದಿರೋದೆಲ್ಲ ಏಳಿ ಕೇಳಿ ಮಾಡಿ ಅದೆಲ್ಲ ಮಾಡೋಕೆ ನಮಗೂ ಇದಿಲ್ಲ ಕಣವ. ನನಗೂ ಹೆಣ್ಮಗಳವಳೆ. ನಿನ್ನ ವಯಸ್ಸು ಅನ್ನಿಸ್ತದೆ ನೋಡು. ಇವಳೆ ನನ್ನ ಮಗಳು. ಮಗಳನ್ನ ಇಕ್ಕೊಂಡು ಇನ್ನೊಬ್ಳು ಜೀವನ ಹಾಳು ಮಾಡೋಕ್ಕೆ ನಮಗೆ ಅಂತ ತಲೆ ಕೆಟ್ಟೈತನವ. ಒಂದು ನಿಮಿಷ ಇರಲಿ. ನೋಡವ, ನಾನು ಹೇಳೋದನ್ನ ಕೇಳಿಸ್ಕ. ನಿನ್ನ ಗಂಡ ನಿನ್ನ ಬಿಟ್ಬಿಟ್ಟು ಇನ್ನೊಬ್ಬಳನ್ನ ಕಟ್ಕೊಬಿಟ್ಟು ಬ್ಯಾರೆ ಕಡೆ ಎಲ್ಲೋ ಸಂಸಾರ ಮಾಡ್ತಾವನಿ. ಬ್ಯಾರೆ ಯಾರನ್ನೂ ಅಲ್ಲ, ನನ್ನ ಮಗಳು ನಾದ್ನಿ ನಿನ್ನೆ ಕಟ್ಕೊಂಡಿರೋದು. ಏನೋ ಏನು ಹೇಳ್ತಿದ್ದೀರಾ ನೀವು? ನನ್ನ ಗಂಡನ ಬಗ್ಗೆ ತೆಪ್ಪಾಗಿ ಹೇಳ್ತಿದ್ದೀರಾ ನೀವು? ನನ್ನ ಗಂಡ ಏನು ಅಂತ ನಂಗೆ ಸಂದ ಗೊತ್ತು. ನನ್ನ ಗಂಡನ ಬಗ್ಗೆ ನೀವು ಮಾತಾಡಕ್ಕೆ ಬರಬೇಡಿ. ನನ್ನ ಚಿನ್ನ ಬಂಗಾರ ನೋಡ್ಕೊತಾವ್ರೆ. ಮನೆಗೆ ತಿನ್ಕೊಂಡು ಉಣ್ಕೊಂಡು ಆರಾಮಾಗಿರು ಅಂತ ಹೇಳ್ಬಿಟ್ಟು ಹಂಗೆ ನೋಡ್ಕೊತಾವ್ರ ನನ್ನ. ಅಂಥದ್ರಾಗೆ ಅಪ್ರಂಜಿ ಚಿನ್ನ ನನ್ನ ಗಂಡನ ಬಗ್ಗೆ ನೀವು ಮಾತಾಡಕ್ಕೆ ಬರ್ತೀರಾ ನೀವು? ಯಾವ ಹೆಣ್ಮಗನೂ ಅದ್ರಾಗೂ ಶಾನೇ ನಂಬಿಕೆ ಇರೋರು ಯಾರೂ ಹೇಳಿದ್ರು ಕೇಳಿಸ್ಕೊಳಕ್ಕಿಲ್ಲ. ಗಂಡನ ಬಗ್ಗೆ ಹೇಳಿದ್ರೆ ಯಾರು ತಾನೇ ಸುಮ್ಕೆ ನಂಬಿಡ್ತಾರೆ? ಈಗ ನನ್ನ ಗಂಡನ ಬಗ್ಗೆ ಬಂದ್ಬಿಟ್ಟು ನೀನು ಹೇಳಿದ್ರೆ ನಂಬಿಡ್ತೀಯಾ? ನಾನು ನಂಬಿಡ್ತೀನ? ಇಲ್ಲ ತಾನೇ. ಹಂಗೆ ನೀನು ನಂಬಕ್ಕಿಲ್ಲ ಅಂತ ಹೇಳ್ಬಿಟ್ಟು ನನಗೆ ಸಣ್ಣ ಗೊತ್ತು ಕಣವ. ಅದಕ್ಕೆ ನಿಂಗೆ ಸಾಕ್ಷಿ ಸಮೇತನೂ ತಗೊಬಿಟ್ಟು ಬಂದಿರೋದು. ಇರು ನೋಡವ, ನೋಡು ನೋಡು, ಕಣ್ಣಾರೆ ನೋಡು. ನೀನೇನಿಯ ನಿನ್ನ ಗಂಡ ಹಂಗೇನಿಯ? ನಿನ್ನ ಗಂಡ ಇನ್ನೊಬ್ಳು ಕಟ್ಕೊಂಡವಲ್ಲ ನಿನ್ನ ಸೌತಿನ ನೋಡು. ಅಯ್ಯೋ, ನನ್ನ ಗಂಡನೇ? ನನ್ನ ಗಂಡ ನಮಗೆ ಸುಳ್ಳು ಹೇಳಿ ಏನವಲ್ಲ ಬಾ. ನೋಡು, ನಿನ್ನ ನಾನು ಒಂದು ಕಿತ ಆಸ್ಪತ್ರೆನಾಗ ನೋಡಿದ್ದೆ, ನಿನ್ನ ಗಂಡನ ಜೊತೆ ಇದ್ದಿದ್ದನ್ನ. ಆಮೇಕಿಂದ ಈಗ ಇವಳು ನಿಧಿ ಮನೆಗೂ ಹೋಗ್ಬಿಟ್ಟು ನೋಡಿದಾಗ ನಿನ್ನ ಗಂಡ ಅಲ್ಲಿ ನಿಧಿ ನಾದ್ನಿ ಜೊತೆ ಓಡಾಡ್ತಿದ್ದ ಎಂಟಿ ಅಂತ ಅಂದ್ಕೊಂಡು. ಅದಕ್ಕೆ ನಿನಗೆ ಎಲ್ಲ ವಿಷಯ ಹೇಳ್ಬೇಕು ಅಂತ ಬಂದಿದ್ದು. ನೋಡವ, ಇವನೇ ನಿನ್ನ ಗಂಡ ಮಹಾನ್ ಭಾವ. ಅಯ್ಯೋ, ನನ್ನ ಗಂಡ ನನಗೆ ಎಷ್ಟು ಮೋಸ ಮಾಡ್ಬಿಟ್ಟ. ನಾನು ಎಷ್ಟು ಚೆನ್ನಾಗಿ ನೋಡ್ಕೊತಾ ಇದ್ದ ನನ್ನ ಗಂಡ. ಇವಾಗಲೂ ತಿಂಗಳ ನಾನು ಕಾಸು ಕಳಿಸ್ತಾನೆ. 25-30 ಸಾವಿರ ಕಳಿಸ್ತಾನೆ, ಖರ್ಚು ಮಾಡ್ಕೊಂಡಿನ ಆರಾಮಾಗಿರುವಂತ. ಇಲ್ಲಿ ನೋಡಿದ್ರೆ ಯಾವಳನ್ನ ಮಾಡಿಕೊಂಡವನೇ ಅನ್ನಿಸ್ತದೆ. ನನ್ನ ಗಂಡ ಇಂಥ ಕೆಲಸ ಮಾಡಿರ್ತಾನೆ ಅಂತ ಹೇಳ್ಬಿಟ್ಟು ನನ್ನ ಕನ್ಸು ಮನ್ಸಾಗೂ ತಿಳ್ಕೊಂಡಿರಲಿಲ್ಲ. ದುಬೈಯಾಗೆ ಯಾವಳನ್ನ ಇಟ್ಕೊಂಡಿರೋದಕ್ಕೆ ನಾನು ನೀವು ಹಿಂಗೆ ಬಿಟ್ಬಿಟ್ಟಿರೋದು. ನೋಡವ ತಾಯಿ, ನಿನ್ನ ಗಂಡ ದುಬೈಯಾಗಿಲ್ಲ. ನಿನ್ನ ಗಂಡ ಬೆಂಗಳೂರಾಗೇನಿಯ ಬಿದ್ದವನೇ, ನನ್ನ ಮಗಳು ಮನೆಗೇನಿಯ ಬಿದ್ದವನೇ. ಹೋಗ್ಬಿಟ್ಟು ನೋಡು, ನಿನ್ನ ಗಂಡ ಸಾಮಾನ್ಯವಾದನಲ್ಲ. ನೋಡು, ನಿನ್ನ ಸಂಸಾರ ಸೊರೋಗ್ಬೇಕು ಅಂತ ಹೇಳಿದ್ರೆ ನಾನು ಹೇಳೋವಷ್ಟು ಕೇಳು. ಈಗ ನಾನು ಕರ್ಕೊಂಡೋಯ್ತೀನಿ, ನೀನು ನಾಳೆ ರೆಡಿ ಆಗ್ಬಿಟ್ಟು ಬಾ, ಸರಿನಾ? ಬೆಂಗ್ಳೂರಿಗೆ ಹೋಗೋಣ, ಕರ್ಕೊಂಡೋಯ್ತೀನಿ.
ಹೋಗ್ಬಿಟ್ಟು ಎಲ್ಲ ವಿಷಯನೂ ಅಲ್ಲಿ ಮಾತಾಡಿ ನಿನ್ನ ಗಂಡು ನೀನು ವಾಪಸ್ ಕರ್ಕೊಂಬಿಟ್ಟು ಬರ್ಬೇಕು ನೀನು. ಇಲ್ಲ ಅಂತ ಹೇಳಿದ್ರೆ ನಿನ್ನ ಜೀವನ ಬೀದಿ ಪಾಲಾಯ್ತದೆ. ನೋಡು ನೋಡು, ಇವಳು ಎಂಥ ಸಂದಕೊಳ್ಳು ನೋಡು, ನಿನ್ಗಿನ್ನೂ ಭಾಳ ಚೆನ್ನಾಗವಳ. ಹೆಂಗೋ ಇವಳಿಂದ ನಿನಗೆ ಎದ್ದು ಬಿಡ್ತಾನೆ. ಅಯ್ಯೋ ನನ್ನ ಗಂಡ ಮೋಸ ಮಾಡಿಬಿಟ್ಟ, ಮೋಸ ಮಾಡಿಬಿಟ್ಟ. ಒಂದು ಮಗುನೂ ಐತೆ, ಮಗು ಎಲ್ಲ ಇದ್ರೂ ಹಿಂಗೆ ಮೋಸ ಮಾಡ್ತಾನೆ ಅಂತ ನಾನು ಅನ್ಕೊಂಡೇನೇ ಇರಲಿಲ್ಲ. ಎಷ್ಟು ಮೋಸ ಮಾಡಿಬಿಟ್ಟ ನನ್ನ ಗಂಡ, ಎಷ್ಟು ಮೋಸ. ನೋಡುಡ್ಗಿ, ಹೊತ್ಕೊಂಡು ಕುಂತ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ. ಹೊತ್ಕೊಂಡು ಹಿಂಗೇನಿಯ ಕುಂತ್ಕೋಬೇಕಾಯ್ತದೆ. ನೋಡವ, ನೀನು ಹೋಗಿ ಸುಮ್ಕೇನಿಯ, ಹೋಗಿ ನಾಳೆಗೆ ಬಾ ಹೋಗು. ಬೆಂಗ್ಳೂರು ಇಲ್ಲಾಂದ್ರೆ ಇಲ್ಲ ಇದ್ಬಿಡು, ಹಿಂಗಿಂದನೇ ಕರ್ಕೊಂಡು ಹೋಗ್ಬಿಡ್ತೀವಿ ಬೆಂಗ್ಳೂರಿಗೆ. ಹೋಗಿ ಅಲ್ಲೆಲ್ಲ ಮಾತಾಡಿ ನಿನ್ನ ಗಂಡನ ವಾಪಸ್ ಕರ್ಕೊಬಿಟ್ಟು ಬರೋಣ. ನನ್ನ ಗಂಡ ನನಗೆ ವಾಪಸ್ ಬೇಕು. ನಾವಿಬ್ರದ್ದು ಲವ್ ಮ್ಯಾರೇಜು. ಮನೆಯಾಗ ಬೇಡ ಬೇಡ ಅಂದ್ರೆ ನಮ್ಮ ಮನೆಯಾಗೆ, ಆದ್ರೂ ಇಲ್ಲ ಆಗಲೇಬೇಕು ಅಂತ ಹೇಳ್ಬಿಟ್ಟು ನಾನೇನೇ ಹಠ ಮಾಡಿಬಿಟ್ಟು ಆಗಿದ್ದು. ಈಗ ಈ ವಿಷಯ ಗೊತ್ತಾದರೆ ಏನೇನಾಯ್ತದೋ ಗೊತ್ತಿಲ್ಲ. ಆದ್ರೂ ನನ್ನ ಗಂಡ ಇಷ್ಟೆಲ್ಲ ಮಾಡೋನೆ ಅಂದರೆ ಅವನನ್ನ ಮಾತ್ರ ಸುಮ್ಮನೆ ಬಿಡೋಕ್ಕಿಲ್ಲ. ಇವಳು ಯಾರು ಮಿಟ್ಟುಗಳಾಡಿ ನನ್ನ ಗಂಡನೇನೇ ಬುಟ್ಟಿಗೆ ಹಾಕೊಂಡೋಳಲ್ಲ, ಇವಳನ್ನೇ ಸುಮ್ಕೆ ಬಿಡ್ತೀನಿ ಅಂತ ಅನ್ಕೊಂಡ್ರೆ ಇವಳನ್ನೇ ಸುಮ್ಮನೆ ಬಿಡೋಕ್ಕಿಲ್ಲ. ಸರಿಯಾಗಿ ಬುದ್ಧಿ ಕಲಿಸ್ತೀನಿ ಇಬ್ರಿಗೂ. ನಾನು ಸುಮ್ಮನೆ ಅಂತೂ ಬಿಡೋಕ್ಕಿಲ್ಲ ನಾನು. ಎಂಥವಳು ಇರ್ಬೇಡ ಇವಳು. ನನ್ನ ಗಂಡನೇ ಬುಟ್ಟಿಗೆ ಹಾಕೋಬಿಟ್ಟು ನನ್ನ ಗಂಡನೇ ಜೊತೆಗೆ ಮಾಡಿಕೊಂಡೋಳ. ನನ್ನ ಗಂಡ ದುಬೈಯಾಗಿದ್ದೀನಿ ಇದ್ದೀನಿ ಅಂತ ಹೇಳ್ಬಿಟ್ಟು ಬೆಂಗಳೂರಿಗೆ ಬಿದ್ದವನ. ಆಗಿದ್ದಾಗಲಿ ಹೋಗಿದ್ದೋಗ್ಲಿ, ನಾನಂತೂ ನನ್ನ ಗಂಡು ನೋಡಲೇಬೇಕು. ಅವಳು ಯಾವಳು ಬಿತ್ರಿನ ನಲಕೇಟ್ ಪಟ 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 ಅಂತ ಹಾಕ್ಬಿಟ್ಟು ನಲಕೇಟು ಆಮೇಕಿಂದ ನನ್ನ ಗಂಡಂತಾಗ ಮಾತಾಡ್ತೀನಿ ನಾನು. ಸರಿ ಕಣವ, ಆಯ್ತು. ನೀನು ಏನು ಯೋಚನೆ ಮಾಡಬೇಡ. ನಿನ್ನ ಸಂಸಾರ ಉಳಿಸ್ಕೊಡೋ ಜವಾಬ್ದಾರಿ ನಂದು. ಇದ್ರ ಮೇಲೆ ನನ್ನ ಮಗಳು ಸಂಸಾರನೂ ನಿಂತೈತೆ. ಹಳಿಮಯ್ಯ ಒಳ್ಳೆನೋ ನನ್ನ ಮಗಳು ಕೆಟ್ಟೋಳು ಅಂತ ಹೇಳ್ಬಿಟ್ಟು ಅಲ್ಲೆಲ್ಲ ಜನ ತಗೊಂಡ್ರೆ ಮಾತಾಡ್ಬಿಟ್ಟು ನಮ್ಮ ಮನೆ ಮಾನ ಮರ್ಯಾದೆಲ್ಲ ರಜಾಕ್ಬಿಟ್ಟವಳೆ. ಅದಕ್ಕೆ ನನಗೆ ಇದರಿಂದ ನನಗೂ ಲಾಭ ಐತೆ, ನಿನಗೂ ಲಾಭ ಐತೆ. ನೋಡು, ನೀನು ಬಂದು ಹೇಳಿದ್ರೆ ನನ್ನ ಮಗಳು ಸಂಸಾರಕ್ಕೂ ಅಂದರೆ ನನ್ನ ಮಗಳ ಮೇಲೆ ಬಂದಿರೋ ಕಳಂಕಕ್ಕೂ ಏನೋ ಒಂದು ಸ್ವಲ್ಪನಾದರೂ ನ್ಯಾಯ ಸಿಗ್ತದೆ. ನನ್ನ ಮಗಳು ಒಳ್ಳೆಳು ಅನ್ನೋದು ಎಲ್ರಿಗೂ ಗೊತ್ತಾಯ್ತದೆ ಕಣವ. ಆಯ್ತು ಬಿಡಿ ಆಂಟಿ. ನೀವು ನನ್ನ ಸಂಸಾರನ ಉಳಿಸ್ಬಿಟ್ರಿ ಅಂತದ್ರಾಗೆ ನಾನು ಇಷ್ಟು ಮಾಡೋಕ್ಕಿಲ್ವಾ? ನನ್ನ ಗಂಡ ಎಲ್ಲವನೇ ಅಂತ ತೋರಿಸಿ ಅವನಿಗೆ ಪರ್ಕೆ ತಗೊಂಡು ಚೆನ್ನಾಗಿ ಬಾರಿಸ್ಬಿಟ್ಟು ಲೋಪರ್ ನನ್ನ ಮಗನ ಸರಿಯಾಗಿ ಬಾರಿಸ್ಬಿಟ್ಟು ಆಮೇಕಿಂದ ನೋಡಿ ಹೆಂಗೆ ಬುದ್ಧಿ ಕಲಿಸ್ತೀನಿ ಅಂತ ಹೇಳ್ಬಿಟ್ಟು ಕರ್ಕೊಂಡೋಗಿ ಆಂಟಿ. ಫಸ್ಟನ್ನು ಕರ್ಕೊಂಡೋಗಿ ಎಲ್ಲ ನಾಳೆ ಬರ್ತೀನಿ. ಸರಿ ಕಣವ, ಆಯ್ತು. ಈ ವಿಷಯನ ಯಾರಿಗೂ ಹೇಳೋಕೆ ಹೋಗ್ಬೇಡ. ಹೇಳಿದ್ರೆ ಸುಮ್ಕೆ ಸಂದಕ್ಕಿರಕ್ಕಿಲ್ಲ. ಒಂದೇ ಕಿಟ್ಟ ಅಲ್ಲಿ ಹೋಗ್ಬಿಟ್ಟು ಮಾತಾಡ್ಕೊಳ್ಳೋಣ, ಸರಿನಾ? ಅಲ್ಲ, ಒಂದು ಈಗನ ಕುಂತ್ಕೊಂಡು ಒಂದು ಲೋಟ ಕಾಫಿನ ಕುಡಿಯವ? ಬೇಡ ಆಂಟಿ, ಈಸ ಕುಡ್ದಂಗೆ ಹೋಗ್ಬಿಡ್ತು ನನಗಂತೂ. ನಾಳೆ ಬರ್ತೀನಿ, ಹೋಗೋಣ. ಬೆಳಿಗ್ಗೆನೇ ಬಂದ್ಬಿಡ್ತೀನಿ ನಾಳೆ. ಹೊಂಟು ಬಿಡೋಣ. ನನ್ನ ಮಗುನ ನಮ್ಮಮ್ಮ ನೋಡ್ಕೊತೈತಿ ಹೆಂಗೋನು ಬಿಟ್ಬಿಟ್ಟು ಹಂಗೆ ಏನೇ ಬರ್ತೀನಿ. ಸರಿ ಕಣವ, ಹಂಗೆ ಅರ್ಪ ನೀನು ಬೇಜಾರಾಗಿದೆಯಾ, ಟೆನ್ಷನ್ ಆಗಿದೆಯಾ? ಸರಿ ಆಯಿತು ಬಿಡು. ಸರಿ, ನಾವು ಹುಷಾರಾಗಿ ಮನೆಗೆ ಹೋಗು. ನಾಳೆ ಅಲ್ಲಿಗೆ ಬರ್ತೀವಿ ಬಿಡು. ನಾವೇನೇ ಮದ್ಗಿರಿಗೆ ಬಂದ್ಬಿಟ್ಟು ಅಲ್ಲಿಂದ ನೀನೇ ಬಸ್ ಹತ್ಕೊಂಡು ಹೋಗೋಣ. ಈ ಹಳ್ಳಿಯಿಂದ ಇನ್ನೇನು ಹೋಗೋದು, ಅಲ್ಲಿಗೆ ಬರ್ತೀವಿ ನಾವೇನೇ. ಫೋನ್ ನಂಬರ್ ಐತಲ್ಲ, ಫೋನ್ ಮಾಡ್ಕೊಂಡು ಬರ್ತೀವಿ. ಸರಿ ಆಂಟಿ, ಆಯಿತು. ಜಯಮ್ಮ, ಒಳ್ಳೆ ಕೆಲಸ ಮಾಡಿದ್ಯಾ. ಇವಳನ್ನ ಕರ್ಕೊಂಡೋಗಿ ನಿಲ್ಸಿದ್ರೆ ನನ್ನ ಮಗಳು ಏನು ತಪ್ಪು ಮಾಡಿಲ್ಲ ಅಂತ ಗೊತ್ತಾಯ್ತದೆ. ಅಮ್ಮ, ಅವ್ರು ಎಂಥ 420 ನಮ್ಮ ಇತ್ತರ ಮಗಳೇ. ಲವ್ ಮಾಡಿರೋ ಒಂದ್ಸಲ ಕಟ್ಕೋತಾರೆ, ದುಡ್ಗೋಸ್ಕರ ಒಬ್ಳನ್ನ ಕಟ್ಕೋತಾರೆ. ಬರೀ ಹುಡುಗಿಯರೇ ಮೋಸ ಮಾಡ್ತಾವ್ರೆ ಅಂತ ಅನ್ಕೊಂಡ ಪ್ರಪಂಚದಾಗೆ ಕೆಲವೊಬ್ಬರು ಹುಡುಗರು ಹಿಂಗೆ ಮೋಸ ಮಾಡ್ತಾವ್ರೆ.